Hello students. Well, in the last class we stopped at Coulomb's law, and according to the Coulomb's law, the force of attraction or repulsion between 2-point charges is directly proportional to the product of magnitude of 2-point charge and inversely proportional to the square of the distance between them. We find only the magnitude of this force when the two charges are separated by certain distance. Now, we will write the Coulomb's law in the vector form. We know that the force on the charge is given by, that is F is equal to 1 divided by 4 pi epsilon naught q1 q2 divided by r square. This is the magnitude of the force which we can calculate when the two charges q1 and q2 separated by certain distance r. Then what will be the direction of this force? To calculate the direction of this force, we will use the vector form, right? Say here there is a xy plane, and in this plane we have placed two charges. I will call it as q1 and it is q2. Means these two charges are placed at the points 1 and 2. Now, I will draw the position vector of the charge q1. I will draw the position vector of this charge q1 from the origin. Now, origin dinda position vector anna draw ಮಾಡ್ತೀನಿ. ಇದು position vector of charge q1, ಅದಕ್ಕೆ ನಾನು r1 ಅಂತ ಹೇಳ್ತೀನಿ. ಅದೇ ರೀತಿ position vector of charge q2 is drawn from this origin, say it is r2. ಇದು r2. So these two charges are separated by certain distance now, and this distance we can call as the displacement vector. ಇವೆರಡು ಏನಪ್ಪ ಅಂದರೆ ಪೊಸಿಷನ್ ವೆಕ್ಟರ್ಸ್. ಈ ಎರಡು ಪೊಸಿಷನ್ ವೆಕ್ಟರ್ ಬಂದಪ್ಪ ಅಂದರೆ r1 ಆ್ಯಂಡ್ r2, ಇವೆರಡು ಪೊಸಿಷನ್ ವೆಕ್ಟರ್ದಿಂದ ಈಗ ನನಗೆ ಡಿಸ್ಪ್ಲೇಸ್ಮೆಂಟ್ ವೆಕ್ಟರನ್ನು ಡ್ರಾ ಮಾಡಬೇಕಾಗಿದೆ. ಆಲ್ರೆಡಿ ನಾವು ಫಸ್ಟ್ ಇಯರ್ದಾಗ ಕಲ್ತಿದ್ದೇವೆ ಪೊಸಿಷನ್ ವೆಕ್ಟರ್ ಅಂದರೆ ಏನು, ಡಿಸ್ಪ್ಲೇಸ್ಮೆಂಟ್ ವೆಕ್ಟರ್ ಅಂದರೆ ಏನು, ಟ್ರಯಾಂಗಲ್ ಆಫ್ ಎಡಿಷನ್ ಆಫ್ ವೆಕ್ಟರ್ಸನ್ನು ನಾವು ನೋಡಿದ್ದೀವಿ. So, if I want to calculate the distance between these q1 and q2, I will draw the displacement vector from q1 to q2 and I will call it as, that is r12. ಇದಕ್ಕೆ ನಾನು r12 ಅಂತ ಹೇಳ್ತೀನಿ. ಯಾಕಂದರೆ ಚಾರ್ಜ್ ನಾವು ಏನಪ್ಪ ಡಿಸ್ಪ್ಲೇಸ್ಮೆಂಟ್ ಎಲ್ಲಿಂದದಪ್ಪ ಅಂದರೆ 1 ರಿಂದ 2. ಅಂದರೆ r12 ಇದೇನಪ್ಪ ಅಂದರೆ ಇದೊಂದು ಡಿಸ್ಪ್ಲೇಸ್ಮೆಂಟ್ ವೆಕ್ಟರ್ ಆಯಿತು, ರೈಟ್. ಸೊ ದ ಫೋರ್ಸ್ ಬಿಟ್ವೀನ್ ದೀಸ್ ಟೂ ಚಾರ್ಜಸ್, ಸೊ ದ ಫೋರ್ಸ್ ಆನ್ ಚಾರ್ಜ್ q1 ಡ್ಯೂ ಟು q2, ಫೋರ್ಸ್ ಆನ್ ಚಾರ್ಜ್ q1 ಡ್ಯೂ ಟು q2 ಈಸ್ ಇನ್ ದಿಸ್ ಡೈರೆಕ್ಷನ್. ಯಾಕಂದರೆ ಎರಡೂ ಚಾರ್ಜಸ್ ಏನಿದಪ್ಪ ಅಂದರೆ ಸೇಮ್ ನೇಚರ್ದವು, ಅದಕ್ಕಾಗಿ ಇದು ನಾನು f12 ಅಂತ ಈ ಲೈನ್ ಮೇಲೆ ಬರ್ತದೆ, ಈ ಲೈನ್ ಮೇಲೆ ಬರಬೇಕು, ರೈಟ್. ಅದೇ ರೀತಿ ಫೋರ್ಸ್ ಆನ್ ಚಾರ್ಜ್ q2 ದಿಸ್ ಡ್ಯೂ ಟು ದಿಸ್ q1 ಈಸ್ ಇನ್ ದಿಸ್ ಡೈರೆಕ್ಷನ್. ಎರಡೂ ಚಾರ್ಜಸ್ ಸೇಮ್ ಇದಾವು, ನೇಚರ್ ಸೇಮ್ ಅದ, ಅದಕ್ಕಾಗಿ ಫೋರ್ಸ್ ಏನು ಬರ್ತದಪ್ಪ ಅಂದರೆ ಸೇಮ್ ಬರ್ತದೆ, ರೈಟ್. ಸೊ ಇದು ಫೋರ್ಸ್ ಏನಿರ್ತಪ್ಪ ಅಂದರೆ ರಿಪಲ್ಸಿವ್ ಇರ್ತದೆ. ಸೊ ಇದು ರಿಪಲ್ಸಿವ್ ಫೋರ್ಸ್ ಆಗ್ತದೆ. ಸೊ f21 ಇಸ್ ವಾಟ್? ಇಟ್ ಈಸ್ ದ ಫೋರ್ಸ್ ಆನ್ ಚಾರ್ಜ್ q2 ಡ್ಯೂ ಟು q1 ಅಂತ ಹೇಳ್ತೀವಿ.
ಹಾಗಾದರೆ ಈ F21 ಮೇಲೆ ಆಗಿರ್ತಕ್ಕಂಥ ಫೋರ್ಸ್ ಡಿಸ್ಪ್ಲೇಸ್ಮೆಂಟ್ ವೆಕ್ಟರ್ ನಾನು ಇಲ್ಲಿ ಡ್ರಾನ್ ಮಾಡ್ತೀನಿ. ಡ್ರಾನ್ ಮಾಡೀನಿ ಏನಪ್ಪ ಅಂದರೆ ಅದು R12 ಅದು ಯಾವ ಡೈರೆಕ್ಷನ್ದಾಗ ಫೋರ್ಸ್ ಅದಲ್ಲ ಅದೇ ಡೈರೆಕ್ಷನ್ದಾಗ ಏನಿರ್ತದಪ್ಪ ಅಂದರೆ ಡಿಸ್ಪ್ಲೇಸ್ಮೆಂಟ್ ವೆಕ್ಟರ್ ಇರ್ತದೆ. ಸಿಮಿಲರ್ಲಿ ಇಲ್ಲಿ F12 ಅದು ಆ F12ದು ಡಿಸ್ಪ್ಲೇಸ್ಮೆಂಟ್ ವೆಕ್ಟರ್ನ ನಾನು ಈ ರೀತಿ ಡ್ರಾ ಮಾಡ್ತೀನಿ. ಹಿಂಗೆ ಇದು ದಿಸ್ ಈಸ್ ದ ಡಿಸ್ಪ್ಲೇಸ್ಮೆಂಟ್ ವೆಕ್ಟರ್ ಫಾರ್ ದ ಫೋರ್ಸ್ ಆನ್ ಚಾರ್ಜ್ 1 ಡ್ಯೂ ಟು 2. ಅದಕ್ಕೆ ನಾನು R21 ಅಂತ ಹೇಳ್ತೀನಿ. ವಿ ಕಾಲ್ಡ್ ಇಸ್ ದ R21 ರೈಟ್. ಸೊ ಇಲ್ಲಿ ನನಗೆ ಫೋರ್ಸ್ ಸಿಕ್ಕಿತ್ತು, ಫೋರ್ಸ್ ಬಿಟ್ವೀನ್ ದ ಟೂ ಚಾರ್ಜಸ್, ದಟ್ ಈಸ್ F21 ಅಂದರೆ ಫೋರ್ಸ್ ಆನ್ ಚಾರ್ಜ್ 2 ಡ್ಯೂ ಟು Q1. F12 ಅಂದರೆ ಫೋರ್ಸ್ ಆನ್ ಚಾರ್ಜ್ Q1 ಡ್ಯೂ ಟು Q2 ಅಂತ. R12 is the displacement vector. R12 is the displacement vector in the direction of F21. R12 is the displacement vector in the direction of F21 and R21 is the displacement vector in the direction of F12. ನೋಡ್ರಿ ಈ F12 ಡೈರೆಕ್ಷನ್ನು R21 ಡೈರೆಕ್ಷನ್ ಸೇಮ್ ಅದ, ಆಮೇಲೆ F21 ಡೈರೆಕ್ಷನ್ನು R12 ಡೈರೆಕ್ಷನ್ ಸೇಮ್ ಅದ ರೈಟ್. ಈಗ ಯಾವ ರೀತಿ ಫೋರ್ಸನ್ನು ಆ್ಯಕ್ಟ್ ಮಾಡ್ತದೆ ನಾವು ನೋಡ್ರಿ ಇಲ್ಲಿ. ವಾಟ್ ಈಸ್ ದ ಫೋರ್ಸ್ ಆ್ಯಕ್ಟ್ ಆನ್ ದೀಸ್ ಟು ಚಾರ್ಜಸ್ ರೈಟ್. ಸೊ ಫೋರ್ಸನ್ನು ನಾನು ಇಲ್ಲಿ ಕ್ಯಾಲ್ಕುಲೇಟ್ ಮಾಡ್ತೀನಿ. ಐ ವಿಲ್ ರೈಟ್ ಹಿಯರ್, ನಾನು ಇಲ್ಲಿ ಬರಿತೀನಿ ಫೋರ್ಸ್ ಆನ್ ಚಾರ್ಜ್ Q2 ಡ್ಯೂ ಟು Q1 ಈಸ್, force on charge Q2 due to Q1 is, this is F21. F21 means force on charge Q2 due to Q1 is given by the expression 1 divided by 4 pi epsilon naught Q1 into Q2 divided by Q1 into Q2 divided by ಏನದಪ್ಪ ಅಂದರೆ ನಮಗೂ R² ಅಂತದ ರೈಟ್. ಸೊ ಈ F21 ಮೇಲೆ ಫೋರ್ಸ್ ಆ್ಯಕ್ಟ್ ಆಗತ್ತದ ಯಾವ ಡೈರೆಕ್ಷನ್ದಾಗ ಅದಪ್ಪ ನೋಡ್ರಿ, ಇದು R12. ಸೊ ದಿಸ್ ಈಸ್ ದ ಡಿಸ್ಪ್ಲೇಸ್ಮೆಂಟ್ ವೆಕ್ಟರ್. ಸೊ ಈ ಡಿಸ್ಟೆನ್ಸನ್ನು ನಾವು ಇಲ್ಲಿ ಬರ್ಕೋತೀವಿ ಏನಪ್ಪ ಅಂದರೆ ಅದು ದಟ್ ಈಸ್ R12 ಸ್ಕ್ವೇರ್. ಯಾಕಂದ್ರೆ ನಮ್ಮ ಫಾರ್ಮುಲಾ ಗೊತ್ತದ 1/4 pi epsilon naught Q1 Q2 by R². ಸೊ R² ಜಾಗದಾಗ ನಾವೇನು ಬರ್ತೀವಿ ಇಲ್ಲಿ R12 ಸ್ಕ್ವೇರ್. ಯಾಕಂದರೆ ಈ ಡಿಸ್ಟೆನ್ಸ್ ಏನದಪ್ಪ ಅಂದರೆ ದಟ್ ಈಸ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಟೂ ಚಾರ್ಜಸ್ ಇನ್ ದ ಡೈರೆಕ್ಷನ್ ಆಫ್ F21 ಇಂಟು ನಾನು ಇಲ್ಲಿ ಯೂನಿಟ್ ವೆಕ್ಟರ್ ಬರ್ತೀನಿ. ದಟ್ ಈಸ್ ಯೂನಿಟ್ ವೆಕ್ಟರ್ ಏನದಪ್ಪ ಅಂದರೆ ದಟ್ ಈಸ್ R12 ಕ್ಯಾಪ್. ಇಲ್ಲಿ ಏನು ಬರ್ತೀನಿ ನಾನು ಇಲ್ಲಿ R12 ಕ್ಯಾಪ್ ಅಂತ ಹೇಳ್ತೀನಿ. ಸೊ R12 ಅಂದರೆ ಏನು, ವಾಟ್ ಈಸ್ ಮೀನ್ಡ್ ಬೈ R12? R12 ಈಸ್ ದ ಯೂನಿಟ್ ವೆಕ್ಟರ್, R12 is the unit vector directed from Q1 to Q2. Directed from Q1 to Q2 ಅಂತ ಹೇಳ್ತೀನಿ ರೈಟ್. Similarly we can write force on charge Q1 due to Q2 which is written as F12 is equal to 1 divided by 4 pi epsilon naught Q1 Q2 divided by ಇಲ್ಲೇನು ಬರ್ತದಪ್ಪ ಪೊಸಿಷನ್ ವೆಕ್ಟರ್ ನಂದು R21 ಸ್ಕ್ವೇರ್ into R21 cap, where R21 cap is unit vector directed from Q2 to Q1 ರೈಟ್. ಸೊ ಈಗ F21 ಆಮೇಲೆ F12 ಇಲ್ಲಿ ನಾವು R12 ಆಮೇಲೆ R21 ಏನು ಹೇಳಲ್ಲ, ಇದು ಪೊಸಿಷನ್ ವೆಕ್ಟರ್ಸು
ಅಥವಾ ಡಿಸ್ಪ್ಲೇಸ್ಮೆಂಟ್ ವೆಕ್ಟರ್ಸ್ ಇದಾವೆ R12 ಆಮೇಲೆ R21. ಸೊ ಇಲ್ಲಿ ನಾವು R12 ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಫಸ್ಟ್ ಇಯರ್ದಲ್ಲಿ ನಾವು ಟ್ರಯಾಂಗಲ್ ಆಫ್ ಎಡಿಷನ್ ಆಫ್ ವೆಕ್ಟರ್ಸನ್ನು ಕಲ್ತಿದ್ದೀವಿ, ಹೌದಲ್ಲ? ವೆಕ್ಟರ್ಸ್ದಲ್ಲಿ ಟ್ರಯಾಂಗಲ್ ಆಫ್ ಎಡಿಷನ್ ಆಫ್ ವೆಕ್ಟರ್ಸು ಇವೆರಡು ಏನದಪ್ಪ ಇಲ್ಲಿ R1 ಆಮೇಲೆ R12 ಏನದಪ್ಪ ಅಂದರೆ ಕಂಟಿನ್ಯೂಸ್ ವೆಕ್ಟರ್ಸ್ ಇದಾವೆ. ಆ ಕಂಟಿನ್ಯೂಸ್ ವೆಕ್ಟರ್ಸ್ದ ಅಪೋಸಿಟ್ ವೆಕ್ಟರ್ಸನ್ನು ತೊಗೊಂಡಿವಪ್ಪ ಅಂದರೆ ನನಗೆ ಅದರದ್ದು ಏನು ಸಿಗ್ತದಪ್ಪ ಅಂದರೆ ರಿಸಲ್ಟೆಂಟ್ ವೆಕ್ಟರ್ ಸಿಗ್ತದೆ. ಸೊ ರಿಸಲ್ಟೆಂಟ್ ವೆಕ್ಟರ್ಸನ್ನು ನಾವಿಲ್ಲಿ ಕಂಡುಹಿಡಿತೀವಿ. ರಿಸಲ್ಟೆಂಟ್ ವೆಕ್ಟರ್ಸನ್ನು ಕಂಡುಹಿಡಬೇಕಾದ್ರೆ ಎರಡು ಕಂಟಿನ್ಯೂಸ್ ವೆಕ್ಟರ್ಸ್ ಇರಬೇಕು. ಎರಡು ಕಂಟಿನ್ಯೂಸ್ ವೆಕ್ಟರ್ಸ್ದಿಂದ ಒಂದು ನನಗೆ ಅದರದ್ದು ಅಪೋಸಿಟ್ ರಿಸಲ್ಟೆಂಟ್ ವೆಕ್ಟರ್ ಸಿಗ್ತದೆ. ಸೊ ಇಲ್ಲಿ ಎರಡು ಕಂಟಿನ್ಯೂಸ್ ವೆಕ್ಟರ್ಸನ್ನು ನಾನು ಆ್ಯಡ್ ಮಾಡೀನಿ. ಒಂದು R1 ವೆಕ್ಟರು ಪ್ಲಸ್ಸು ಇನ್ನೊಂದು ಯಾವುದಪ್ಪ ಕಂಟಿನ್ಯೂಸ್ ವೆಕ್ಟರ್ ಇಲ್ಲಿ R12 which is equal to what? That is R2 vector, right? Therefore R12 is equal to ಏನು ಬರ್ತದೆ ನೋಡ್ರಿ R2 minus of R1 ಅಂತ ಹೇಳ್ತೀವಿ. R2 minus of R1. Similarly ಇದು ಕೂಡ ಹೇಳ್ತೀವಿ, that is R21 vector is equal to R1 minus of R2 vector, right? So since this R12 vector and R2 vector are on the same line but in opposite direction ತೆಗೆದು ನೋಡ್ರಿ, ಎರಡು ನೋಡ್ರಿ R12 ಆಮೇಲೆ R21 ಏನದಪ್ಪ ಅಂದರೆ ಅಪೋಸಿಟ್ ಡೈರೆಕ್ಷನ್ದಾಗ ಅದಾವೆ. ಸೊ ಅಪೋಸಿಟ್ ಡೈರೆಕ್ಷನ್ದಾಗ ಇದ್ದಾಗ ನಾವು ಏನು ಬರೀಬೋದಪ್ಪ ಇಲ್ಲಿಗ, that is these unit vectors are opposite in direction, that is R12 cap equal to minus of R21 cap. They are equal and opposite. Therefore we write F12 which is equal to minus of F21. Therefore F12 is equal to minus of F21. Thus the force exerts on each charge is equal and opposite. Thus the force exerted on each charge is equal and opposite. Equal and opposite. ಎರಡು ಚಾರ್ಜಸ್ ಮೇಲೆ ಯಾವತ್ತೂ ಕೂಡ ಫೋರ್ಸ್ ಎಕ್ಸರ್ಟ್ ಆಗಿತ್ತಪ್ಪ ಅಂದರೆ ಅದು ಹೆಂಗಿರ್ತದಪ್ಪ ಅಂದರೆ ಈಕ್ವಲ್ ಇರ್ತದೆ, ಆಮೇಲೆ ಅಪೋಸಿಟ್ ಇರ್ತದೆ. ನೋ ಮ್ಯಾಟರ್ ವಾಟ್ ಈಸ್ ದ ಮ್ಯಾಗ್ನಿಟ್ಯೂಡ್ ಆಫ್ ದ ಚಾರ್ಜ್ ಒಂದು ಸಣ್ಣದಿರಲಿ ಒಂದು ದೊಡ್ಡದಿರಲಿ, ಎರಡದ್ರ ಮೇಲೆ ಏನಿರ್ತದಪ್ಪ ಅಂದರೆ ಫೋರ್ಸ್ ಎಕ್ಸರ್ಟ್ ಆಗೋದು ಸೇಮ್ ಇರ್ತದೆ, ಆಮೇಲೆ ಅಪೋಸಿಟ್ ಇರ್ತದೆ. ಎಕ್ಸಾಮ್ದಲ್ಲಿ ನಿಮ್ಗೆ 2 ಮಾರ್ಕ್ಸಿಗೂ ಪ್ರಶ್ನೆ ಕೇಳ್ತಾರೋ ಏನಪ್ಪ ಅಂದರೆ ರೈಟ್ ಕೂಲಮ್ಸ್ ಲಾ ಇನ್ ವೆಕ್ಟರ್ ಫಾರ್ಮ್ ಅಂತ, ರೈಟ್ ಕೂಲಮ್ಸ್ ಲಾ ಇನ್ ವೆಕ್ಟರ್ ಫಾರ್ಮ್ದಾಗ ಅಂತ ಹೇಳ್ತಾರೆ. ಸೊ ಅದಕ್ಕಾಗಿ ನೀವು ಯಾವುದಾದ್ರೆ ಒಂದು ಇಕ್ವೇಷನ್ನ ಇದರೊಂದೊಳಗಿಂದ ಬರಿಬೇಕು. ಇದು ಬರದ ಇದನ್ನಟ್ಟು ಹೇಳಬೇಕು, ಇದನ್ರಿ ಹೇಳಬೇಕು ಅಥವಾ ಇದನ್ರಿ ಹೇಳಬೇಕು. ಬಟ್ ಎಕ್ಸ್ಪ್ರೆಷನ್ ಬರೆದ ನಂತರ ಇದು R12 ಕ್ಯಾಪ್ ಏನಂತ ಹೇಳಬೇಕು. R12 ಅಂದರೆ ಏನಪ್ಪ, ಇದು ಯೂನಿಟ್ ವೆಕ್ಟರು ವಿಚ್ ಇಸ್ ಡೈರೆಕ್ಟೆಡ್ ಫ್ರಮ್ Q1 to Q2. ಈ ಯೂನಿಟ್ ವೆಕ್ಟರ್ ಅಂದರೆ ಏನಪ್ಪ, ವಾಟ್ ಈಸ್ ಯೂನಿಟ್ ವೆಕ್ಟರ್? ಇಟ್ ಈಸ್ ಎ ವೆಕ್ಟರ್ ಹೂಸ್ ಮ್ಯಾಗ್ನಿಟ್ಯೂಡ್ ಈಸ್ ಈಕ್ವಲ್ ಟು 1. ಯಾವುದೋ ಒಂದು ವೆಕ್ಟರನ್ನು ಅದರ ಮ್ಯಾಗ್ನಿಟ್ಯೂಡ್ಲೆ ನಾವು ಡಿವೈಡ್ ಮಾಡಿವಪ್ಪ ಅಂದರೆ ನಮಗೆ ಅದು ಯೂನಿಟ್ ವೆಕ್ಟರ್ ಸಿಗ್ತದೆ, ರೈಟ್? ಹೂಸ್ ಮ್ಯಾಗ್ನಿಟ್ಯೂಡ್ ಈಸ್ ಆಲ್ವೇಸ್ ಈಕ್ವಲ್ ಟು 1. ಅದಕ್ಕೆ ನಾವು ಯೂನಿಟ್ ವೆಕ್ಟರ್ ಹೇಳ್ತೀವಿ. ಸೊ ಇದು ಕೂಲಮ್ಸ್ ಲಾ ಇನ್ ವೆಕ್ಟರ್ ಫಾರ್ಮು 2 ಮಾರ್ಕ್ಸಿಗೆ ಸಾಕಷ್ಟು ಸಲ ಎಕ್ಸಾಮ್ದಾಗ ಕೇಳಿದ್ದಾರು, ಅದಕ್ಕಾಗಿ ನೋಡಿರಿ. ಓಕೆ.